ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಆವರಣದಲ್ಲಿ ಬುಧವಾರ ಕ್ರಿಸ್ತ ಜಯಂತಿಯ ಅಂಗವಾಗಿ ಸರ್ವಧರ್ಮ ಸಮನ್ವಯ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶ್ರೀ ತರಳಬಾಳು ಜಗದ್ಗುರು ಶಾಖಮಠದ ಸಾಣೆಹಳ್ಳಿ ಪೀಠಾಧ್ಯಕ್ಷರಾದ ಪಂಡಿತರಾದ ಶಿವಾಚಾರ್ಯ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ಎಲ್ಲ ಧರ್ಮಗಳ ಉದ್ದೇಶ ಬಹಿರಂಗದಿಂದ ಅಂತರಂಗ ಶುದ್ಧಿ ಕಡೆಗೆ ಕರೆದೊಯ್ಯುವುದಾಗಿದೆ. ಯಾವುದೇ ಧರ್ಮದ ಉದ್ದೇಶ ಕೆಟ್ಟವರನ್ನು ಕೊಲ್ಲುವ ಬದಲಿಗೆ ಅವರಿಗೆ ಅವಕಾಶ ನೀಡಿ ಒಳ್ಳೆಯ ಹಾದಿಗೆ ಕರೆತರುವುದಾಗಿದೆ ಎಂದು ನುಡಿದರು. ಅವರ ಮನಸ್ಸು ಪರಿವರ್ತನೆ ಆಗಬೇಕು. ಇವತ್ತು ಯಾವುದೇ ಧರ್ಮ ತೆಗೆದುಕೊಂಡ್ರು ಕೂಡ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡಬೇಕು ಅಂತ ಹೇಳುತ್ತೆ ಹೊರತಾಗಿ ಕೆಟ್ಟವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಹಿಂಸೆ ಮಾಡಿ ಈ ಲೋಕದಿಂದ ದೂರ ಕಳಿಸ್ಬೇಕು ಅಂತ ಯಾವುದೂ ಹೇಳಲ್ಲ. ಅವರು ಪಶ್ಚಾತ್ತಾಪದ ಬೇಗದೆಯಲ್ಲಿ ಬೇಯಬೇಕು. ನಮ್ಮಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ತಿದ್ದಲಿಕ್ಕೆ ಎರಡು ಮಾರ್ಗಗಳಿದಾವೆ. ಒಂದು ಪಶ್ಚಾತ್ತಾಪ ಮಾರ್ಗ, ಇನ್ನೊಂದು ಪ್ರಾಯಶ್ಚಿತ್ತ ಮಾರ್ಗ ಅಂತ ಹೇಳ್ತಾರೆ. ಆಲೋಚನೆ ಮಾಡಿ. ಇವತ್ತು ಧರ್ಮಗಳು ದಾರಿ ತಪ್ಪಿಸ್ತಾ ಇಲ್ಲ. ಆ ಧರ್ಮದ ಕಟ್ಟೆಯ ಮೇಲೆ ಕೂತಂಥ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅವರನ್ನ ಮೌಢ್ಯದ ಕೂಪಕ್ಕೆ ತಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಧರ್ಮ ಹಿಂಸೆ ಮಾಡ್ರಿ ಅಂತ ಎಲ್ಲೂ ಹೇಳೋದಿಲ್ಲ. ಧರ್ಮ ದಯಾಮೂಲವಾದದ್ದು. ಯೇಸು ಕ್ರಿಸ್ತ ಹೇಳೋದು ಅದನ್ನೇ, ಪೈಗಂಬರ್ ಹೇಳೋದು ಅದನ್ನೇ, ಬಸವಣ್ಣ ಹೇಳೋದು ಅದನ್ನೇ. ಬಸವಣ್ಣವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವೇ ಬೇಕು ಜಗದ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ನೋಡಿ, ಮಾತುಗಳನ್ನು ಗಮನಿಸಬೇಕು. ಯಾವುದಪ್ಪ ಈ ಜಗತ್ತಿನಲ್ಲಿ ದಯೆ ಇಲ್ಲದೆ ಇರುವಂಥ ಧರ್ಮ? ಎಲ್ಲ ಧರ್ಮದ ಮೂಲ ಆಶಯ ದಯೆ, ಅನುಕಂಪೆ, ಪ್ರೀತಿ, ಸೌಹಾರ್ದತೆ, ಸಹನೆ, ಸಹಕಾರ. ಇಂಥ ಗುಣಗಳನ್ನೇ ಧರ್ಮಗಳು ಒತ್ತಿ ಹೇಳ್ತವೋ. ಆದರೆ ಆ ಧರ್ಮದ ಮೇಲೆ ಕೂತಂಥ, ಧರ್ಮದ ಕಟ್ಟೆ ಮೇಲೆ ಕೂತಂಥ ಕೆಲವರು ಧರ್ಮಕ್ಕೆ ಅಪವ್ಯಾಖ್ಯಾನ ಮಾಡಿ ಜನರನ್ನ ಮೌಢ್ಯತೆಯ ಕಡೆಗೆ ಕರ್ಕೊಂಡು ಹೋಗ್ತಾರೆ. ನೀನು ಹೀಗೆ ನಡ್ಕೊಂಡ್ರೆ ನಿನಗಿಂತ ಲಾಭ ಆಗುತ್ತೆ, ಹಾಗೆ ನಡ್ಕೊಂಡ್ರೆ ಅಂತ ಲಾಭ ಆಗುತ್ತೆ. ಹೇಗೆ ನಡ್ಕೊಳ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಮೋಸ ಮಾಡದ ಹಾಗೆ ನಡ್ಕೊಂಡ್ರೆ ಸಾಕು. ಮನವರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಧರ್ಮಗುರುಗಳು ಹಾಗೂ ನಿಕಟಪೂರ್ವ ಪ್ರಾಂತ್ಯಾಧಿಕಾರಿ ವಾಮ್ ಫಾದರ್ ಆರ್ಚಿಬಾಲ್ಡ್ ಗೋನ್ಸಲ್ವಿಸ್, ಇಹಾನ್ ಮಾಚಿನ್ ಹೆರಿಟೇಜ್ನ ಮೌಲಾನಾ ಮೊಹಮ್ಮದ್ ಇಸಾಕ್ ಸಕಾಫಿ, ವಾಮ್ ಫಾದರ್ ಸಿಲ್ವೆಸ್ಟರ್ ಪೆರೇರಾ, ರಾಜಯೋಗಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಅಕ್ಕ ಭಾರತಿ ಇವರು ಸರ್ವಧರ್ಮ ಕುರಿತು ಸಭೆಯನ್ನುದ್ದೇಶಿಸಿ ಆಶೀರ್ವಚನ ನೀಡಿದರು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತಿಹನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರಣ ಭಕ್ತರಿಗೆ ಹರ, ನರರೇನು ಭಾವಿಸುವರದರಂತೆ ಇರುತ್ತಿಹನು ಶಿವಯೋಗಿ. ದೇವರನ್ನು ವಿವಿಧ ರೂಪಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಮನುಷ್ಯ ದೇವರನ್ನು ಹುಡ್ಕೊಂಡು ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರೆಲ್ಲಿದ್ದಾರೆ ಅಂತ ಹುಡುಕಾಡ್ತಾ ಇದ್ವಿ. ಯಾರೊಬ್ರು ಕೇಳಿದ್ರಂತೆ, ಏನಪ್ಪ ಅದು ಮಹಾವೀರನೇ ಆಗಿರ್ಬೋದು, ಗುರುನಾನಕ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಯೇಸು ಕ್ರಿಸ್ತ ಆಗಿರ್ಬೋದು, ಇವರಿಗೆಲ್ಲ ಅವರು ಹುಟ್ಟಿದ ದಿನದಲ್ಲಿ ಸಾಮಾನ್ಯ ಏನು ಅಂತ ಹೇಳಿದಂತೆ. ಅದಕ್ಕೆ ಆ ಸರ್ದಾರ್ಜಿ ಉತ್ತರ ಕೊಟ್ಟ, ಅವರೆಲ್ಲ ಹುಟ್ಟಿದ ದಿನ ಯಾವಾಗಲೂ ಹಾಲಿಡೇ ಇತ್ತು. ಯಾಕಂದ್ರೆ ದೇ ವರ್ ಆಲ್ ಬಾರ್ನ್ ಆನ್ ಎ ಹಾಲಿಡೇ. ಯಾವಾಗ ಶಾಲೆಗೆ ರಜೆ ಇತ್ತೋ ಆ ದಿನ ಅವರು ಹುಟ್ಟಿದ್ರು. ನಿಜವಾಗಿ ನೋಡಿದ್ರೆ ಅವರು ಹುಟ್ಟಿದ್ದು ಹಾಲಿಡೇ ಅಲ್ಲಲ್ಲ, ಅವರು ಹುಟ್ಟಿದ್ದಕ್ಕೆ ನಮಗೆ ಹಾಲಿಡೇ ಸಿಕ್ಕಿತ್ತು ಅಲ್ವಾ? ಯಾಕಂತೇಳಿದ್ರೆ ಅವರ ಜೀವನವನ್ನು ಅಷ್ಟರ ಮಟ್ಟಿಗೆ ವೈಡೂರೀಕರಿಸಿದರು ಅವರು. ದೇ ಮೇಡ್ ದ
ಲೈಫ್ ಸೋ ರಿಚ್. ಅವರು ಮಾಡಿದಂತ ಆ ಅಪೂರ್ವ ಸೇವೆಗಾಗಿ, ಯಾತಕ್ಕಾಗಿ ರಾಜಕೀಯ ಷಡ್ಯಂತ್ರಗಳಿಗೆ ಬಲಿಯಾಗುವಾಗ ಧರ್ಮಗುರುಗಳು ಧರ್ಮವನ್ನು ಹೇಳುವಂತ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಧರ್ಮವನ್ನು ಕೂಡ ಹೇಳುವಂತ ಕಾಲಘಟ್ಟದಲ್ಲಿ ಎಲ್ಲಾ ಧರ್ಮವೂ ಕೂಡ ಒಂದು ಕೆಂಗಣ್ಣಿಗೆ ಬಲಿಯಾಗುತ್ತಾ ಇರುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿಕೊಟ್ಟಂತಹ ಸಂದೇಶ, ಅದೇ ರೀತಿ ಹಿಂದೂ ಧರ್ಮ ಹೇಳಿಕೊಟ್ಟಂತಹ ಸಂದೇಶ, ಕ್ರಿಸ್ತ ಧರ್ಮ ಹೇಳಿಕೊಟ್ಟಂತಹ ಸಂದೇಶ ಎಲ್ಲವೂ ಕೂಡ ಒಂದೇ. ಇಸ್ಲಾಂ ಹೇಳುತ್ತಾ ಇರುವುದು ಒಂದೇ, ಸಮಾಧಾನ, ಶಾಂತಿ ಬೇಕು ಮನುಷ್ಯನಿಗೆ, ಶಾಂತಿಯಿಂದ ಜೀವಿಸಬೇಕು. ನಿನ್ನ ನೆರೆಮನೆಯವನು ಯಾವ ಧರ್ಮದವನಾಗಿದ್ದರೂ ಕೂಡ ಅವನನ್ನು ಗೌರವಿಸುವುದು ಇಸ್ಲಾಂ ಹೇಳ್ತಾ ಇದೆ. ಕೇವಲ ಭಾಷಣಗಳಿಗೆ, ವೇದಿಕೆಗಳಿಗೆ ಸೀಮಿತವಾಗದೆ ನಮ್ಮ ಜೀವನದಲ್ಲಿ ಅಳವಡಿಸುವಂತಹ ಒಂದು ಶೈಲಿ ನಮ್ಮದಲ್ಲಾಗಿರ್ಬೇಕು. ಯಾತಕ್ಕಾಗಿ ನಾವು ಹೇಳ್ತಾ ಇರುವುದೆಂದರೆ, ಮೇಲೆ ಹಿಂದೂ ಧರ್ಮದವರು, ಆಮೇಲೆ ಬಾಕಿ ಇರುವಂತಹ ಧರ್ಮಗಳು, ಬದಲಾಗಿ ಯಾವತ್ತು ನಾವು ಪರಸ್ಪರ ಕಚ್ಚಾಟದಲ್ಲಿ ತೊಡಗಿಕೊಳ್ಳುತ್ತೇವೋ ಆವಾಗ ಇಲ್ಲಿರುವಂತಹ ನಮ್ಮ ಮಧ್ಯೆ ಇರುವಂತಹ ಸ್ನೇಹಕ್ಕೆ ಅದು ಒಡಕನ್ನು ತುಂಬುತ್ತದೆ. ನಾವು ಹುಟ್ಟುವಾಗ ಯಾವುದೇ ಧರ್ಮದವರಾಗಿ ಬಂದಿರಲಿಲ್ಲ. ಬರುವಾಗ ಬೆತ್ತಲೆ ಬಂದು ಆಮೇಲೆ ಕಚ್ಚಾಟ, ಮೇಲೆ ಕೀಳೆಂದು ನೀ ಭಯಪಡಬೇಡ, ನೀ ಶಿವನ ಮಗ, ನೀನು ಮನದಲ್ಲಿ ತುಂಬಿರಲು ಭಕ್ತಿಯ ಜೇನು. ಎಷ್ಟು ಸುಂದರವಾದಂತಹ ಮಾತು. ಬರುವಾಗ ಬೆತ್ತಲೆಯಾಗಿ ಬಂದಿದ್ದು ನಾವೆಲ್ಲರೂ ಕೂಡ, ಯಾರು ಕೂಡ ಬಟ್ಟೆ ಧರಿಸಿ, ಕೋಟು ಧರಿಸಿ ಯಾವುದು ಕೂಡ ಬಂದಿಲ್ಲ. ಬದಲಾಗಿ ಬರುವಾಗ ಎಲ್ಲರೂ ಕೂಡ ಬೆತ್ತಲೆ ಬಂದರು. ಯಾರು ಕೂಡ ಉತ್ತಮ ಬಟ್ಟೆ ಧರಿಸಿ ಬಂದಿಲ್ಲ. ಇರುವಂತಹ ಈ 3 ದಿವಸ, ಈಗ ಎಷ್ಟು ಸುಂದರವಾಗಿ ಒಂದು ಹಾಡು ಕೇಳಿದೆವು. ಇರೋದು 3 ದಿವಸ. 3 ದಿವಸಕ್ಕಾಗಿ, ಯಾತಕ್ಕಾಗಿ ನಾವು ಕಚ್ಚಾಡಬೇಕು. ಎಲ್ಲರೂ ಕೂಡ ಪ್ರೀತಿ, ವಾತ್ಸಲ್ಯ, ಸ್ನೇಹದೊಂದಿಗೆ ಜೀವಿಸಬೇಕು. ಎಲ್ಲ ಧರ್ಮ ಹೇಳುವಂತಹ ಮಾತು, ನೀನು ನಿನ್ನ ಎಲ್ಲರನ್ನು ಕೂಡ ಪ್ರೀತಿಸು, ಎಲ್ಲರನ್ನು ಗೌರವಿಸು. ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಸುಡುವಾಗ್ನಿ ಒಂದೇ ಇರುತಿ ಹೇಳು. ಕುಲ ಗೋತ್ರಗಳ ನಡುವೆ ಎತ್ತನು ಸರ್ವಜ್ಞ. ನಾವು ನಡೆದಾಡುವಂತಹ ಭೂಮಿ, ನಾವು ಶ್ವಸಿಸುವಂತಹ, ನಾವು ಸೇವಿಸುವಂತಹ ಗಾಳಿ ಎಲ್ಲವೂ ಕೂಡ ಒಂದೇ. ಅದರಲ್ಲಿ ಮುಸಲ್ಮಾನನಿಗೆ ಬೇರೆ ಗಾಳಿ, ಮುಸಲ್ಮಾನನಿಗೆ ಬೇರೆ ಭೂಮಿ, ಆ ರೀತಿ ವ್ಯತ್ಯಾಸ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನುಷ್ಯರಾದ ನಾವು ಯಾತಕ್ಕಾಗಿ ಆ ರೀತಿ ಕಚ್ಚಾಡಬೇಕು? ಯಾತಕ್ಕಾಗಿ ನಾವು ಹೊಡೆದಾಟ ಮಾಡಿಕೊಳ್ಬೇಕು? ಯಾತಕ್ಕಾಗಿ ನಾವು ಪರಸ್ಪರ ಸಿಟ್ಟಿನೊಂದಿಗೆ ಮಾತನಾಡದೆ ಅವನನ್ನು ಕಂಡರೆ ಇವರಿಗಾಗುವುದಿಲ್ಲ, ಇವರನ್ನು ಕಂಡರೆ ಅವರಿಗಾಗುವುದಿಲ್ಲ, ಆ ರೀತಿಯಾದಂತಹ ಮನಸ್ಸು ನಮ್ಮಲ್ಲಿರಬಾರದು. ಇಲ್ಲಿರುವಂತಹ ಪ್ರತಿಯೊಂದು ಮನುಷ್ಯನ, ಪ್ರತಿಯೊಂದು ವ್ಯಕ್ತಿಯಲ್ಲಿ ಜೀವಿಸಬೇಕು. ಇರ್ಹಮು ಮಂಫಿಲ್ಲರು ಇರ್ಹಮುಕುಂ ಮಂಫಿ ಸಮ. ನೀವು ಇಹಲೋಕದಲ್ಲಿರುವಂತಹ ಜನರೊಂದಿಗೆ ಕರುಣೆ ತೋರಿದರೆ ಮಾತ್ರ ನಿಮ್ಮ ಒಡೆಯನು ನಿಮಗೆ ಕರುಣೆ ತೋರುತ್ತಾನೆ ಎಂದು ಪ್ರವಾದಿ ಪೈಗಂಬರ್ ಅವರ ಸಂದೇಶವಾಗಿದೆ. ಆದುದರಿಂದ ಇಸ್ಲಾಂ ಯಾವತ್ತೂ ಕೂಡ, ಅದೇ ರೀತಿ ಮುಸಲ್ಮಾನ್ ಬಾಂಧವರು ಕೂಡ ಯಾವತ್ತೂ ಕೂಡ ಕಚ್ಚಾಟಗಳಿಗೂ, ಭಯೋತ್ಪಾದನೆಗಳಿಗೂ, ಕೋಮುವಾದಗಳಿಗೂ ಪ್ರೋತ್ಸಾಹಿಸುವಂತಹ ಧರ್ಮವಲ್ಲ ಇಸ್ಲಾಂ. ಬದಲಾಗಿ ಕೆಲವೊಂದು ಕಿಡಿಗೇಡಿಗಳು, ಕೆಲವೊಂದು ಕೋಮುವಾದಿಗಳು, ಕೆಲವೊಂದು ರಾಜಕೀಯ ಪ್ರೇರಿತವಾಗಿ ನಡೆದಾಡುವಂತಹ ಕೋಮು ಗಲಭೆಗಳಿಗೆ ಅದು ಇಸ್ಲಾಂ ಪ್ರೋತ್ಸಾಹಿಸುತ್ತದೆ ಎಂದು ತಿಳಿಯುವುದು ಅದು ಅಜ್ಞಾನವಾಗಿದೆ ಎಂದು ಈ ಸಮನ್ವಯ ಸಮಾರಂಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ದಯವಿಲ್ಲದ ಧರ್ಮ ಯಾವುದಯ್ಯ? ದಯಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ. ಇವತ್ತು ವಿಜ್ಞಾನ ಏನಾದ್ರೂ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ, ವಿಜ್ಞಾನ ಬಹಳ ಅದ್ಭುತ ಅಂತ ಹೇಳುವ ನಾವುಗಳೆಲ್ಲ, ಮೊದಲು ವಿಜ್ಞಾನದ ಆವಿಷ್ಕಾರ ಆರಂಭವಾದದ್ದು ಅದು ನಮ್ಮ ಭಾರತದಲ್ಲಿ. ಆಯುರ್ವೇದದ ಮೂಲ ನಮ್ಮ ಭಾರತ, ಹಾಗೆ ಕಲೆಗಳ ನಾಡು ನಮ್ಮ ಭಾರತ. ಎಷ್ಟೊಂದು ಅದ್ಭುತವಾದಂತಹ ರಹಸ್ಯ ಇದೆ. ಇಂಥ ಭಾರತ ಸರ್ವೇ ಜನಃ ಸುಖಿನೋ ಭವಂತು ಎನ್ನುವಂತಹ ಧ್ಯೇಯ ವಾಕ್ಯವನ್ನ ಹೊಂದಿದೆ. ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವುದು ನಮಗೆ ಗೊತ್ತಿದೆ. ಸರ್ವರನ್ನ ಬರಮಾಡಿಕೊಳ್ಳುವ, ಸರ್ವರನ್ನು ಕೂಡ ತನ್ನವರೇ ಎಂದು ಭಾವಿಸುವಂತ ಪವಿತ್ರ ಭೂಮಿ ಈ ಭಾರತ. ಕಾರಣ ಸ್ವಯಂ ಸರ್ವಶಕ್ತನಾದಂತಹ, ಸರ್ವವಂದ್ಯನಾದಂತಹ, ಸರ್ವರ ಕಲ್ಯಾಣಕಾರಿಯಾದಂತಹ, ಸರ್ವೇಶ್ವರನಾದಂತಹ ಪರಮಾತ್ಮನ ಅವತರಣೆಯ ಧರಣಿ ಈ ಭಾರತ. ಆತ್ಮೀಯರೇ, ಭಗವಂತ ಎಷ್ಟು ಜನ ಅಂತ ಕೇಳಿದಾಗ ನಮ್ಮೆಲ್ಲರ ಉತ್ತರ ಹೀಗೆ ಇರುತ್ತೆ ಅಲ್ವಾ?
ಪರಮಾತ್ಮ ಎಷ್ಟು ಜನ ಅಂದಾಗ ನಾವೆಲ್ಲ ಎಷ್ಟು ಬೆರಳು ತೋರಿಸ್ತೇವೆ? 5 ತೋರಿಸ್ತೇವ, 10 ತೋರಿಸ್ತೇವೆ, 1 ಬೆರಳು ತೋರಿಸ್ತೇವ? 1 ಬೆರಳನ್ನ ತೋರಿಸ್ತೇವೆ ಅಲ್ವಾ? ಈ ಸಂದರ್ಭದಲ್ಲಿ ಡಾನ್ ಬಾಸ್ಕೋ ಸಂಸ್ಥೆಯ ನಿರ್ದೇಶಕ ಫಾದರ್ ರೆಜಿ ಜೇಕಬ್, ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ PS ಅರವಿಂದ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ GS ಚಿದಾನಂದಪ್ಪ, ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಶ್ರೀ ತಿಪ್ಪೇಸ್ವಾಮಿ, ಜನಜಾಗೃತಿ ವೇದಿಕೆ ಸದಸ್ಯರಾದ ಮುದಿಗಿನ ಕೆರೆ ಮಲ್ಲಿಕಾರ್ಜುನ, ವಕೀಲ ಕರಿಬಸಯ್ಯ, ದೇವಿಕೆರೆ ತಿಪ್ಪೇಸ್ವಾಮಿ, ಪ್ರೇರಣಾ ಚಟ್ನ ನಿರ್ದೇಶಕ ಫಾದರ್ ರೊನಾಲ್ಡ್, ಫಾದರ್ ವಿಷನ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎನ್ವೈ ಮಹಂತೇಶ್, ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ, ತಪಸ್ಸು ಟ್ರಸ್ಟ್ನ ಸಂಸ್ಥಾಪಕ ಮಂಜುನಾಥ್ ಗುರುಜಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ಗಣೇಶ್ ನಾಯಕ್, SR ಇಂದ್ರ ಸೇರಿದಂತೆ ಮತ್ತಿತರರಿದ್ದರು.